ಹಾಸನ ವಿಧಾನಸಭಾ ಕ್ಷೇತ್ರ ಶಾಸಕರು ಬಂದಿರ, ಅದ್ರ ಬಗ್ಗೆ ಏನನ್ಸುತ್ತೆ? ಅವ್ರು ಬಂದಿದ್ದಾರೆ, ಇನ್ನೂ ಏನು ಕೆಲಸ ನಡೀತಾ ಇಲ್ಲ ಅಲ್ಲಿ. ನಮ್ಗೆ ಎಲ್ಲ ವ್ಯವಸ್ಥೆನೂ ಆಯ್ತಾ ಇದೆ, ಈಗೀಗ ಇಂಪ್ರೂವ್ ಆಯ್ತಾ ಇದೆ. ಹಾಸನಕ್ಕೆ ಇಲ್ಲಿ ತನಕ ಕಾಂಗ್ರೆಸ್ ಸರ್ಕಾರದಿಂದ ₹1 ಹಣ ಬಂದಿಲ್ಲ, ₹1 ಯಾರು ಬರ್ತಾನೆ ಇಲ್ಲ, ಎಲ್ಲ ಅವ್ರವ್ರಿಗೆ ಆಗಿದೆ. ಶಾಸಕರು ಏನ್ ಕೆಲಸ ಮಾಡ್ತಿದಾರೋ ನಮ್ಗಂತೂ ಗೊತ್ತಿಲ್ಲ. ಶಾಸಕರು ಇದಾರೋ ಇಲ್ವೋ ನಂಗೆ ಆಗ್ಬಿಟ್ಟಿದೆ. ಇಲ್ಲಿ ಅನುದಾನನೇ ಇಲ್ಲ ಅಂತಂದ್ರೆ ಎಲ್ಲಿಂದ ಕೆಲಸ ಮಾಡ್ತಾರೆ? ನೀವು ಅದು ಉಚಿತ ಇದು ಉಚಿತ ಅಂತ ಕೊಡ್ತಿರಲ್ಲ, ಈ ಬಿತ್ತನೆ ಬೀಜ ಉಚಿತ ಕೊಡಿ. ಇವರು ಸುಮ್ಮನೆ ಏರ್ಪೋರ್ಟ್ ಮಾಡ್ತಾ ಇದೀವಿ ಅಂತೇಳಿ ರೈತರು ಜಮೀನು ಕಿತ್ಕೊಳ್ತಾ ಇದ್ದಾರೆ ಬಿಟ್ರೆ ರೈತರಿಗೆ ಯಾವ ಪರಿಹಾರನೂ ಕೊಡ್ತಾ ಇಲ್ಲ. ನಮಗೀಗ ಗೊಂದಲದ ಗೂಡಾಗಿ ವಿಮಾನ ನಿಲ್ದಾಣ ಕಾಮಗಾರಿ ಮಾರ್ಬಿಟ್ಟಿದೆ. 4-5 ತಿಂಗಳೇ ಆಯ್ತು, ದುಡ್ಡು ನಿಂತೋಗಿ, ದುಡ್ಡೇ ಯಾರಿಗೂ ಬರ್ತಾ ಇಲ್ವಲ್ಲ. ಪುಕ್ಸಟ್ಟೆ ಆಸೆ ಬಿಟ್ಬಿಡಿ ಜನಗಳಿಂದ, ಒಳಪಟ್ಟು ಹಿಡ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋದು ಕಲ್ತ್ಕೊಳ್ಳಿ. ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್, ನಾನು ಕಿರಣ್. ಹಾಸನ ಜಿಲ್ಲೆ ಮಾಜಿ ಪ್ರಧಾನಿ ದೇವೇಗೌಡರು ಸೇರಿದಂತೆ ಹಲವು ಘಟಾನುಘಟಿ ರಾಜಕಾರಣಿಗಳ ತವರೂರು. ಹಲವು ದೇಶಗಳಿಂದ ಹಾಸನ ವಿಧಾನಸಭಾ ಕ್ಷೇತ್ರ ಜೆಡಿಎಸ್ ತೆಕ್ಕೆಯಲ್ಲಿತ್ತು. 2018 ಚುನಾವಣೆಯಲ್ಲಿ ಬಿಜೆಪಿ ಪಾಲಾಗಿತ್ತು. ಇದೀಗ ಮತ್ತೆ ಜೆಡಿಎಸ್ ಶಾಸಕರು ಆಯ್ಕೆ ಆಗಿರುವಂಥದ್ದು. ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ, ಯಾವೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಬೇಕು ಅನ್ನೋದನ್ನ ಸ್ಥಳೀಯರೊಂದಿಗೆ ಮಾತಾಡ್ಸೋಣ ಬನ್ನಿ. ಹಾಸನ ನಗರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕೆಲಸ ಕಾರ್ಯಗಳಾಗಬೇಕು, ನಿಮಗೇನು ರಿಕ್ವೈರ್ಮೆಂಟ್ ಇದೆ? ನಮಗೆ ಈ ಕಡೆ ಸೀಟ್ ಹಾಕಿಲ್ಲ, ನಾವು ಇನ್ನೇನು ಕೇಳ್ಕೊಳ್ಳಲ್ಲ. ಆಗ ಪಾಪ ಮಾಡಿಕೊಟ್ಟಿದ್ರು ಆ ಕಡೆ ಸೈಡು ಪ್ರೀತಮ್ ಗೌಡ್ರು, ಅದಕ್ಕೆ ಆ ಸೈಡ್ಗೆ ಈ ಸೈಡ್ಗೆ ಹಾಕ್ಬೇಕಾಗಿತ್ತಂತೆ. ಅವ್ರು ರಿಕ್ವೆಸ್ಟ್ ಮಾಡಿ ಆ ಕಡೆ ಸೈಡ್ ಹಾಕಿಸ್ಕೊಂಡಿದ್ದಾರೆ. ಅದಕ್ಕೆ ನಮ್ಗೆ ಈ ಕಡೆ ಸೈಡ್ ಆದಷ್ಟು ಬೇಗ ಹಾಕೊಡ್ಲಿ ಅಂತ ದಯವಿಟ್ಟು ಕೇಳ್ಕೊತೀನಿ. ಹೊಸ MLAಗೆ ನಾವು ಹೋಗಿ ಮನೆಗೆ ಹೋಗಿ ಕೇಳಿದ್ದೀವಿ. ಅದಕ್ಕೆ ಅವ್ರ ಜೊತೆ ಇರ್ತಾರಲ್ಲ, ಅವ್ರು ಹಾಕ್ಕೊಡ್ತೀವಮ್ಮ ಆದಷ್ಟು ಅಂತ ಹೇಳಿದ್ದಾರೆ. ಯಾವುದೋ ಬತ್ತೆ ಇಲ್ಲ, ಸಿದ್ದರಾಮಯ್ಯನ ದುಡ್ಡು ಬತ್ತೆ ಇಲ್ಲ, ಅಕ್ಕಿದು ಬತ್ತೆ ಇಲ್ಲ, ಅದು ಬತ್ತೆ ಇಲ್ಲ. ಏನೇನಾಗಬೇಕು ಅಂತೀರಾ? ಹಾಸನ ಇನ್ನೇನು ಇಂಪ್ರೂವ್ಮೆಂಟ್ ಆಗಬೇಕು, ನಗರ ಎಲ್ಲ ಏನಾದ್ರೆ ಇನ್ನೂ ಅಭಿವೃದ್ಧಿ ಆಗುತ್ತೆ ಅನ್ಸುತ್ತೆ? ಎಲ್ಲ ಆದರೂ ಚೆನ್ನಾಗಿರುತ್ತೆ. ವ್ಯಾಪಾರ ಮಾಡೋಕ್ಕೆಲ್ಲ ಒಂದು ಲೈಟಿಂಗ್ಸ್ ಇಲ್ಲ, ಒಂದು ಏನಿಲ್ಲ, ಒಂದು ಹಳ್ಳೆ ಇದು ಮಾಡಿಕೊಡ್ಬೇಕು. ನಮಗಿಲ್ಲಿ ಅರ್ಧ ಬರ್ಧ ಆ ಕಡೆನೂ ಮಾಡಿದ್ದಾರೆ, ಈ ಕಡೆನೂ ಅರ್ಧ ಬರ್ಧ ಮಾಡಿದ್ದಾರೆ. ಹೂ ವ್ಯಾಪಾರ ಮಾಡೋ ಅಂಥವ್ರಿಗೆ ನೀಟಾಗಿ ಎಲ್ಲ ಅನುಕೂಲ ಮಾಡಿಕೊಡ್ಬೇಕು. ನಮಗೆ ಜಾಗನ ಪರ್ಮನೆಂಟಾಗಿ ನಮಗೆ ಮಾಡಿಕೊಡ್ಬೇಕು. ಎಲ್ಲ ಥರದಲ್ಲೂ ಸೌಕರ್ಯ ಮಾಡಿಕೊಡ್ಬೇಕು. ತೊಂದರೆ ಏನೂ ಆತೇ ಇಲ್ಲ, ಎಲ್ಲ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ದೀವಿ. ಸ್ವಲ್ಪ ಲೈಟ್ ಹಾಕ್ಕೊಡ್ಬೇಕು, ಲೈಟ್ ಹಾಕಿರೋ ಒಂಚೂರು ಚೆನ್ನಾಗಿ ವ್ಯಾಪಾರ ಮಾಡ್ತೀವಿ. ಸಿದ್ದರಾಮಯ್ಯ ಅವರು ದುಡ್ಡು ಕೊಡ್ತೀನಿ ಅಂತ ಮಾಡ್ಬಿಟ್ಟು ಅರ್ಧ ದಿನಕ್ಕೆ ಹಿಂಗೆ ಮಾಡ್ಬಿಟ್ರಲ್ಲ, ಅವ್ರು ತಪ್ಪಲ್ವಾ? ನಾವು ಎಷ್ಟು ಬಡವ್ರ ಬಗ್ರುಗಳೆಲ್ಲ ಎಷ್ಟು ನಾವು ಆಸೆ ಇಟ್ಕೊಂಡು ಇರ್ತೀವಿ ಹೇಳಿ. ನಮ್ಗೆ ಎಲ್ಲ ವ್ಯವಸ್ಥೆನೂ ಆಯ್ತಾ ಇದೆ, ಈಗೀಗ ಸ್ವಲ್ಪ ಇಂಪ್ರೂವ್ ಆಯ್ತಾ ಇದೆ. ತಾಡ್ವಾಳ್ನು ಹಾಕ್ಕೊಟ್ಟವ್ರೆ, ಎಲ್ಲ ಮಾಡವ್ರೆ. ಅಮ್ಮ, ಗ್ಯಾರಂಟಿಗಳೆಲ್ಲ ಸಿಗ್ತಾ ಇದಾವ? ಇಲ್ಲ ಸರ್, ಬರ್ತಾ ಇತ್ತು. ಈಗ ಹೋದ ತಿಂಗಳು ರೇಷನ್ ದುಡ್ಡು ಹಾಕಿದ್ದಾರೆ ಅಂತ ನಮಗೆ ಬಂದಿಲ್ಲ. ಮತ್ತೆ 2,000 ನಿಲ್ಲಿಸಿದ್ದಾರೆ. ನಾವು ಅದನ್ನೇ ಫುಟ್ಪಾತ್ ವ್ಯಾಪಾರ ಮಾಡ್ಕೊಂಡು ಹೆಂಗೋ ಸಾಲ ಫಲ ಮಾಡ್ಕೊಂಡಿದ್ವಿ, ಸಂಘಗಳದ್ದು ನಿಭಾಯಿಸ್ತಿದ್ವಿ. ಈಗ ಅದು ನಿಂತೋಗಿದೆ. ಬಿಸಿಲು ಕೂರಕ್ಕಾಗಲ್ಲ, ಸೀಟ್ ಹಾಕ್ಬೇಕು, ಎಲ್ಲ ಸೌಕರ್ಯ ಮಾಡಿಕೊಡ್ಬೇಕು. ಜನ ಅನುಕೂಲ ಮಾಡಿಕೊಡ್ತಾನೆ ನಮಗೂ ಅನುಕೂಲ ಆಗೋದು. ಯಾವ ಸರ್ಕಾರ ಬಂದರೂ ಏನು ಮಾಡೋಕ್ಕಲ್ಲ. ಯಾವ್ದು ಮಾಡಿದ್ರೆ ನಾವು ಹೊಲಗಳು ತಪ್ಸಾರ, ಇಲ್ಲ ನಾವೇನು ಅನ್ನ ತಿನ್ನೋದು ತಪ್ಸಾರ, ಯಾರು ತಪ್ಸಕ್ಕಲ್ಲ. ದುಡಿಮೆ ಮಾಡಿದರೆ ಈಗ ನೋಡಿದ್ವಿ, ಒಂದು ಇಂಜೆಕ್ಷನ್ ತಗೋಬೇಕು ಹೋದ್ರೆ ಯಾರು ಕೊಡಕ್ಕಲ್ಲ. ನಮ್ತ ಇದ್ರೆ ಶಕ್ತಿ ಶಕ್ತಿ ಇರೋ ಗಂಟ ಎಲ್ಲಿ ಏನೇ ಗ್ಯಾರಂಟಿ ಕೊಟ್ಟವನೇ ಯಾಕಾಳ ಹೆಂಗಸಿಗೆಲ್ಲ ಬಸ್ ಚಾರ್ಜ್ ಮಾಡ್ಬಿಟ್ರೆ ನಮ್ಗೇನು ಗಂಡಸಿಗೆ ಮಾಡ್ಯಾರ. ಅದು ಪುಕ್ಸಟ್ಟೆ ಬಸ್ ಚಾರ್ಜ್ ಮಾಡ್ಬಿಟ್ಟು ಅದನ್ನ ಬೇಕಾದಷ್ಟು ಹೊತ್ಕೊಂಡು ಕೂತವ್ರೆ. ಈಗ ಅದಕ್ಕೆ ನಾಚ ಹಾಕ್ಲು ಅವ್ರಿಗೆ. ಯಂಗ್ಸ್ಟಾರ್ ಆಗಿ ಹೇಳಬೇಕು ಅಂತಂದರೆ ಫಸ್ಟು ಕೆಲಸಗಳು ಸೃಷ್ಟಿ ಮಾಡಬೇಕು. ನಿರುದ್ಯೋಗ ಸಮಸ್ಯೆ ಬಗೆಹರಿಸಿದ್ರೆ ನಮ್ಮ ದೇಶ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಶಾಸಕರು ಏನು ಮಾಡ್ತಾರಣ್ಣ? ರಾಜ್ಯ ಸರ್ಕಾರದಿಂದ ದುಡ್ಡು ಕೊಟ್ರೆ ತಾನೇ ಅವರಿಗೆ ಕೆಲಸ ಮಾಡೋದು. ಅನುದಾನನೇ ಇಲ್ಲ ಅಂತಂದ್ರೆ ಎಲ್ಲಿಂದ ಕೆಲಸ ಮಾಡ್ತಾರೆ? ಆ ಕಡೆ ಸೀಟ್ ಹಾಕಿದಾರಣ್ಣ, ನಮಗೂ ಹಾಕ್ಕೊಡ್ಬೇಕು ತಾನೇ. ನಾವು ವಯಸ್ಸಾದ್ರೆ ನಮಗೆ ದುಡ್ದಾಕರು ಇಲ್ಲ, ನಾವು ದುಡ್ಕೊಂಡು ಜೀವನ ಮಾಡ್ತೀವಿ. ಬಿಸಿಲಲ್ಲಿ ಕುತ್ಕೊಳ್ಳೋಕ್ಕಲ್ಲ. ಇತ್ಲಾಗಿ 1200 ಬತ್ತಿತ್ತು, ಅದಕ್ಕೂ ಗ್ಯಾರಂಟಿ ಬರ್ತಾ ಇಲ್ಲ ನಿಮಗೆ? 6 ತಿಂಗಳಿಂದ ಬಂದಿಲ್ಲ. 3 ತಿಂಗಳು ಅಂತ ಇರಲ್ಲ, ನೀವು 6 ತಿಂಗಳು 6 ತಿಂಗಳಿಂದ ಬರ್ತಾ ಇಲ್ಲ. ಹಿಂಗೆ ಮಾಡಿದ್ರಲ್ಲ, ನಮಗೆ ಯಾವ್ದಾರಿವೆ ಒಂಚೂರು ಸೀಟ್ ಹಾಕಿ ಅನುಕೂಲ ಮಾಡಿ ನಮಗೆ ದಯವಿಟ್ಟು ಇಂಚ 1200 ಬರಂಗೆ ಮಾಡಿಕೊಡಿ. ಗ್ಯಾರಂಟಿಗಳು, ಸರ್ಕಾರ ಗ್ಯಾರಂಟಿ ಎಲ್ಲ ಸಿಗ್ತಾ ಇದಾವ? ಸಿಕ್ಕೇ ಸರ್ ಎಲ್ಲ ಗ್ಯಾರಂಟಿಗಳು, ಖುಷಿ ಇದೆ ಸರ್. ತುಂಬ ಜನಕ್ಕೆ ಸಕ್ಸಸ್ ಆಗಿದೆ, ಕೆಲವ್ರಿಗಿಲ್ಲ, ನಮ್ದವ್ರಿಗೆ ಆಗಿದೆ. ಎಲ್ಲಿ ಸಿಗ್ತಾ ಇದೆ? ಬಂದೇ ಇಲ್ವಲ್ಲ, ಬಂದಿಲ್ಲ. 3 ತಿಂಗಳಿಂದ ಬಂದೇ ಇಲ್ಲ. ಗ್ಯಾರಂಟಿ ಏನು ಸಿಗ್ತಾ ಇದೆ,
ಇನ್ನು 3 ತಿಂಗಳಿಂದ ಏನೋ ಇದು ಮಾಡಿದ್ರು ನಿಲ್ಲಿಸಿಬಿಟ್ಟಿದ್ದಾರೆ. ಹಾಸನ ಏನು ಇಂಪ್ರೂವ್ಮೆಂಟ್ ಆಗಬೇಕು ಅನ್ಸುತ್ತೆ? ಸ್ವಚ್ಛತೆ ಸ್ವಚ್ಛತೆ. ಸಿದ್ದರಾಮಯ್ಯಿಂದ ಎಲ್ಲ ಗುರುಲಕ್ಷ್ಮಿ ದುಡ್ಡು ಗೊತ್ತಾ ಇಲ್ಲ ಇನ್ನೂ. ಫಸ್ಟ್ ಆಫ್ ಆಲ್ ಬಸ್ ಇಲ್ಲ, ಕರೆಕ್ಟ್ ಟೈಮಿಂಗ್ಸಿಗೆ ಬರಲ್ಲ, ಮಿಸ್ ಮಾಡ್ತಾರೆ. ಅವಾಗ ನಮ್ಗೆ ಎಕ್ಸಾಮ್ಸ್ ಇರುತ್ತೆ, ಎಲ್ಲ ಮಿಸ್ ಆಗುತ್ತೆ, ಅವೆಲ್ಲ ಹೆಲ್ಪ್ ಮಾಡಬೇಕು. ಹಾಸನ ತಾಲೂಕು ಹೊರವಲಯ ತೇಜೂರು ಗ್ರಾಮದಲ್ಲಿರುವಂಥದ್ದು ಸಾಕಷ್ಟು ಗ್ರಾಮಸ್ಥರು ಇದ್ದಾರೆ. ಈ ಸರ್ಕಾರ ಗ್ಯಾರಂಟಿಗಳಾಗ್ಬೋದು ಮತ್ತು ಸರ್ಕಾರ ಏನು ರೈತರ ಏನೆಲ್ಲ ಅನುಕೂಲ ಮಾಡಿಕೊಟ್ಟಿದೆ ಅಥವಾ ಕೊಟ್ಟಿಲ್ಲ ಅದ್ರ ಬಗ್ಗೆ ನೇರವಾಗಿ ಮಾತಾಡ್ತಾ ಹೋಗಿ. ಸರ್ಕಾರದಿಂದ 5 ಗ್ಯಾರಂಟಿ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ. ಅದಲ್ಲದೆ ರೈತರಿಗೆ ಏನು ಮಾಡಬೇಕು ಏನು ಮಾಡಿಲ್ಲ ಸರ್ಕಾರದವರು. ಇರೋಂಥ MLAಗಳಿಗೆ ಅನುದಾನ ಕೊಟ್ಟರೆ ತಾನೆ ಇಲ್ಲಿ ಕೆಲಸ ಮಾಡೋಕ್ಕಾಗೋದು. ಹಂಗಾಗಿ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತೀನಿ. ಯಾಕೆಂದರೆ ಉಚಿತ ಯೋಜನೆ ಕೊಡೋಕೆ ಹೋಗಿ ವೋಟ್ ಬ್ಯಾಂಕ್ ರಾಜಕೀಯ ಮಾಡೋಕೆ ಹೋಗಿ ಇವತ್ತು ಸರ್ಕಾರ ಸತ್ತೋಗಿದೆ ಅಂತ ಹೇಳ್ತೀನಿ. ನಮಗೆ ಸಬ್ಸಿಡಿ ಬೇಕು, ರೈತರು ನಾವು ಸಬ್ಸಿಡಿ ಇಲ್ಲ ನಮಗೆ ಬಾಳಕ್ಕಾಗಲ್ಲ. ಭಾರಿ ನಾವು ತುಂಬ ತೊಂದರೆಲಿದ್ದೀವಿ. ಸರ್, ಸರ್ಕಾರ ಏನು ಫ್ರೀ ಯೋಜನೆ ಕೊಟ್ಟಿದೆ ಅದೇ ಮುಖ್ಯ. ಸರ್ಕಾರ ಕೊಡ್ತಾ ಯಾವುದೇ ಅಭಿವೃದ್ಧಿ ಕಾರ್ಯ ಇಲ್ಲ. ರೈತರಿಗಂತೂ ಸಾಲ ಕೊಟ್ಟರೆ ಬ್ಯಾಂಕಲ್ಲಿ ಸಾಲ ಕೊಡಲ್ಲ, ಬರೀ ನೋಟಿಸ್ ಕೊಡ್ತಿದ್ದಾರೆ. ಅದನ್ನು ಈ ಸತಿ ಬಜೆಟಲ್ಲಿ ಏನಾದ್ರು ಒಂದು ಅನುಕೂಲ ಮಾಡಬೇಕು ರೈತರಿಗೆ. ಅವ್ರ ಸರ್ಕಾರಕ್ಕೆ ದುಡ್ಡು ಬೇಕು, ಅವ್ರಿಗೆ ರಾಜಕಾರಣಿಗಳಿಗೆ ದುಡ್ಡು ತುಂಬ್ಕೋತಾರೆ. ಅವ್ರಿಗೆ ಬಿಟ್ಟರೆ ರೈತರು ಅಂತ ಮಾಡೋ ಅಂಥದ್ದು ಏನೂ ಇಲ್ಲ ಅದರಲ್ಲಿ. ಏನಂದರೆ ಸರ್ಕಾರ ಬಂದರೂ ಯಾರಿಗೂ ಅನುಕೂಲ ಇಲ್ಲ. ಒಂದು ರೋಡ್ ಆಗಲಿ ಕೆರೆ ಆಗಲಿ ಎಲ್ಲ ತಲೆ ಒತ್ಸ್ಯಾರೆ, ರೋಡ್ಗೂ ಒತ್ಸ್ಕೊಂಡ್ರೆ ಎಲ್ಲ ಉತ್ತಾರೆ. ಒಬ್ಬರು ಏನೋ ಬಂದು ಕಾಂಟ್ರಾಕ್ಟಲ್ಲಿ ಯಾರಾಗಲಿ MLAಗಳಾಗಲಿ ಯಾರು ಬಂದು ವ್ಯವಸ್ಥೆ ಮಾಡ್ತಾಯಿಲ್ಲ. ರೋಡ್ ಅನ್ನೋದಕ್ಕಿಂತ ಸರ್, ಈ ಮಹಿಳೆಯರಿಗೆ ಕೊಡೋದು ದುಡ್ಡು ಇರಲಿ, ರೈತರಿಗೆ ಸಬ್ಸಿಡಿ ಏನೇ ಒಂದು ಬೆಳೆದ ಏನೂ ಒಂದು ಪರಿಹಾರ ಇಲ್ಲ, ಮತ್ತೇನು ಇಲ್ಲ. ಈ ಒಡವೆ ಹೊಸ ಇಟ್ಟು ಎಲ್ಲ ತಂದ್ರೆ ಇನ್ನು ಬ್ಯಾಂಕಲ್ಲಿ ಯಾರು ಸಾಲ ಕೊಡಕ್ಕಲ್ಲ, ಎಲ್ಲ ತಲೆ ಇನ್ನು ಇದಾಗಿ ಹೋಯ್ತೆ. ಒಂದು ಹೇಳಬೇಕು ಅಂತಂದರೆ ರೈತರಿಗೆ ಕೊಡ್ತೀನಿ, ಅವ್ರಿಗೂ ಅಭಿವೃದ್ಧಿ ಮಾಡ್ತೀನಿ ಅಂತಂತ ಹೇಳ್ತಿದ್ದಾರೆ. ಗ್ಯಾರಂಟಿ ಕೊಡ್ತಾವ್ರೆ 2,000 ರೂಪಾಯಿ. ಎಣ್ಣೆ ರೇಟ 200 ರೂಪಾಯಿ ಕೊಟ್ರೆ ಮಾಡಿದ್ರೆ, 100 ರೂಪಾಯಿ ಇದ್ದದ 200 ರೂಪಾಯಿ ಕೊಟ್ರೆ ಮಾಡಿದ್ರೆ ಚೆನ್ನಾಗಿ ನಡೀತಿದೆ. ಅದು ಒಬ್ರಿಗೆ ಕಷ್ಟ ಅನ್ಸುತ್ತೆ, ಒಬ್ರಿಗೆ ಇಷ್ಟ ಅನ್ಸುತ್ತೆ. ಈಗ ಅವ್ರ ಮೆಂಟಾಲಿಟಿಯಿಂದ ಯೋಚನೆ ಮಾಡ್ತಿದ್ದಾರೆ, ಅವರಿಗೆ ತಪ್ಪು ಅನಿಸ್ತಿದೆ. ಈಗ ನನ್ನ ಮೆಂಟಾಲಿಟಿಯಿಂದ ಯೋಚನೆ ಮಾಡ್ತಿದ್ದೀನಿ, ನನಗೆ ಸರಿ ಅನ್ನಿಸ್ತಿದೆ. ಹಾಸನ ನಗರ ಹೊರವಲಯ ಬೂನಹಳ್ಳಿ ವಿಮಾನ ನಿಲ್ದಾಣ ಬರೀ ಇರುವಂಥದ್ದು. ಬೂನಹಳ್ಳಿ ಗ್ರಾಮಸ್ಥರಿದ್ದಾರೆ, ಅಂದರೆ ವಿಮಾನ ನಿಲ್ದಾಣಕ್ಕೆ ಭೂಮಿ ಕೊಟ್ಟಂತ ಗ್ರಾಮಸ್ಥರು ರೈತರಿದ್ದಾರೆ. ರೈತರಿಗೆ ಮಾತಾಡ್ತಾ ಹೋಗ್ತೀನಿ. ಸ್ವಾಮಿ, ತಮ್ದು ಯಾವ ಊರು? ಈ ವಿಮಾನ ನಿಲ್ದಾಣಕ್ಕೆ ಎಷ್ಟು ಎಕರೆ ಭೂಮಿ ಕೊಟ್ಟಿದ್ದೀವಿ? ನಾವು ಈಗ 8 ಕುಂಟೆ ನಮಗೆ ನೋಟಿಸ್ ಕೊಟ್ಟಿರೋದು ರೋಡ್ಗೆ ಮತ್ತು ಇದು ಪಕ್ಕ ಸಂಪರ್ಕ ರಸ್ತೆಗೆ ಅಂತೇಳಿ. ಅದೇ ನೋಟಿಸ್ ಕೊಟ್ಟಿದ್ದಾರೆ, ದುಡ್ಡಂತೂ ಕೊಟ್ಟಿಲ್ಲ. ಬೂನಹಳ್ಳಿ ಜಯರಾಮ್ ಅಂತೇಳಿ 1963ರಲ್ಲಿ ಇಂದಿರಾ ಗಾಂಧಿ ಕಾಲದಲ್ಲಿ ಇದು ಗುದ್ಲಿ ಪೂಜೆ ಮಾಡಿದ್ದು. ಅವಾಗ 150 ಎಕರೆಯಿಂದ ಸ್ಟಾರ್ಟ್ ಆಗಿ ಈಗ ನಾನು 530 ಎಕರೆ ಅಕ್ವೈರ್ ಮಾಡಿದ್ದಾರೆ. ನಾವು ವಿಮಾನ ನಿಲ್ದಾಣದ ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ಗ್ರಾಮದವರು ಹಿಂದಿನಿಂದಲೂ ಸುಮಾರು 1965ನೇ ಇಸ್ವಿನಲ್ಲೂ ಜಮೀನು ಕೊಟ್ಕೊಂಡು ಬಂದಿದ್ದಾರೆ. 65ರಲ್ಲಿ ಒಂದು 100ರಿಂದ 150 ಎಕರೆ ಕೊಟ್ಟಿದ್ದಾರೆ. ನಮ್ಮ ಮಾಜಿ ಹಾಸನದವರಾದ ಪ್ರಧಾನಮಂತ್ರಿಗಳಾದ ಮಾಜಿ ಪ್ರಧಾನಿ ದೇವೇಗೌಡರ ಸಮಯದಲ್ಲಿ ಅವತ್ತು 96-97ರಲ್ಲಿ ಹೆಚ್ಚು ಕಡಿಮೆ ಒಂದು 450 ಎಕರೆಗೆ ನೋಟಿಸ್ ಆಗಿ ಅದರ ಪರಿಹಾರವನ್ನು ಪಡೆದಿದ್ದೀವಿ. ನಮ್ಮದು ಏರ್ಪೋರ್ಟಿಗೆ 10 ಕುಂಟೆನ ಕಾಂಪೌಂಡ್ ಹಾಕ್ಬಿಟ್ರು. 2 ವರ್ಷದಿಂದನೇ ಕಾಂಪೌಂಡ್ ಹಾಕ್ಬಿಡಿ ಅಂತ ಹೋಗಿ ನಾನು ಅಡಚಣೆ ಮಾಡಿದೆ. ಇಲ್ಲ, ನಿಮಗೆ ಏನೇ ಇದ್ರೂ ಪರಿಹಾರ ಕೊಡ್ತೀವಿ, ನಮ್ಗೆ ಕಾಂಪೌಂಡ್ ಹಾಕಿ ಡೆವಲಪ್ಮೆಂಟ್ ಮಾಡೋಕ್ಕೆ ಅವಕಾಶ ಕೊಡಿ. ಏರ್ಪೋರ್ಟ್ ವಿಚಾರಕ್ಕೆ ನಾವು ದರ ನಿಗದಿಗೆ ಕರಿಬೇಕು ಅಂತ ಹೇಳ್ತಾ ಇದ್ದೀವಿ. ಈಗಾಗಲೇ ಈ ಒಂದು ಆ ಪಕ್ಕದಲ್ಲೇ ಏನು ಅಪ್ರೋಚ್ ರೋಡ್ ಹೋಗ್ತಾ ಇದೆ, ಅದಕ್ಕೆ ಅಕ್ಕಪಕ್ಕದಲ್ಲಿ ಲೇಔಟ್ ಆಗ್ತಾ ಇದೆ. ಆ ಒಂದು ದರ ನಿಗದಿಗೆ ಕೊಡಬೇಕಂತ ಕೇಳ್ಕೊಳ್ತಾ ಇದ್ವಿ. ಮತ್ತು 15ನೇ ತಾರೀಕು ಕುಮಾರಣ್ಣ ಬಂದಾಗ ನಾವು ಆ ಒಂದು ಪ್ರತಿ ಖಾತೆದಾರಿಗೊಂದು ಕೆಲಸವನ್ನು ಕೇಳಿದ್ದೀವಿ. ಆಮೇಲೆ ಉಳಿದಂಥ ರೈತರಿಗೆ ಹೋಗೋಕ್ಕೆ 2 ಕಡೆಲುವೆ ಸುತ್ತಲುವೆ ಸರ್ವಿಸ್ ರೋಡ್ ಮಾಡಿ ಅಂತ ನಾವು 1 ವರ್ಷದಿಂದಲೂ ನಿಮ್ಮ TV ಮುಖಾಂತರ ಕೇಳಿದ್ವಿ, ಅಧಿಕಾರಿ ವರ್ಗದಲ್ಲೂ ಕೇಳಿದ್ವಿ, ಇಲ್ಲಿ ಬಂದು ಸ್ಟ್ರೈಕು ಮಾಡಿದ್ವಿ ನಾವು. ಅದನ್ನು ಪರಿಗಣನೆ ತಗೊಳ್ಳೋದಲ್ಲ. ಅವ್ರದ್ದು ಏನು ಅಕ್ವಿಷನ್ ಮಾಡಿದ್ರು ಅದನ್ನು ಪೂರ್ತಿ 1 ಅಡಿ ಬಿಡದೆ ಕಾಂಪೌಂಡ್ ಆಗ್ತಾ ಇದ್ದಾರೆ. ನಗರಾದ್ಯಂತ ಅಭಿವೃದ್ಧಿ ಕಾಮಗಾರಿಗಳು ಆಗ್ತಾ ಇದೆಯಾ, ಇಲ್ಲ ಇನ್ನೂ ಆಗ್ಬೇಕಾ? ಆಗೋದಿದ್ರೆ ಏನಾಗಬೇಕು? ಸರ್, ಅಭಿವೃದ್ಧಿ ಅಂತೇಳಿ ಏನೂ ಆಗ್ತಾ ಇಲ್ಲ, ಆಯ್ತಾ? ಇವರು ಸುಮ್ಮನೆ ಏರ್ಪೋರ್ಟ್ ಮಾಡ್ತಾ ಇದೀವಿ ಅಂತೇಳಿ ರೈತರು ಜಮೀನು ಕಿತ್ಕೊಳ್ತಾ ಇದ್ದಾರೆ ಬಿಟ್ಟರೆ ರೈತರಿಗೆ ಯಾವ ಪರಿಹಾರನೂ ಕೊಡ್ತಾ ಇಲ್ಲ. ಈಗ ಸುತ್ತಮುತ್ತ 5-6 ಹಳ್ಳಿಗಳಿಗೆ ಸರ್ವಿಸ್ ರಸ್ತೆನೇ ಇಲ್ಲ. ಏರ್ಪೋರ್ಟ್ ಸುತ್ತ ಒಂದು ವರ್ತಲ್ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡಿ ಅಂತೇಳಿ ಕೇಳ್ತಾ ಇದ್ದೇವೆ. ಅದರಲ್ಲಿ ಅವ್ರು ಹೇಳ್ತಾರೆ 30 ಅಡಿ ರಸ್ತೆಯನ್ನು ನಾವು ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾರೆ. 5-6 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸೋ ಅಂತ ಮುಖ್ಯ ರಸ್ತೆಯನ್ನು 30 ಅಡಿ ನಿರ್ಮಾಣ ಮಾಡಿದರೆ ಯಾವ ಅನುಕೂಲಕ್ಕೆ, ಯಾರು ಅನುಕೂಲಕ್ಕಾಗಿ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ. ಸರ್, ಇದು ಜಮೀನು ನಮ್ಮದು ಕೃಷಿಯೇತರ ರೈತರಾಗಿ ಜಮೀನು ನಮಗೆ ಒಂದು ಬದುಕ್ತಿರೋದು. ಅದರಿಂದ ನಾವು ಜಮೀನು ಕೊಡೋಕ್ಕೆ ತಯಾರಿಲ್ಲ. ನೋಟಿಸ್ ಎಲ್ಲ ಕೊಟ್ಟರು ಕೂಡ ನೋಟಿಸ್ಗೆ ಮತ್ತೆ ನಾವು ಹೋಗೋಣ ಅಂದರೆ ಮತ್ತೆ ಕರೀತಿಲ್ಲ. ಮತ್ತು ಜಿಲ್ಲಾಡಳಿತಕ್ಕೂ ಕೂಡ ನಾವೆಲ್ಲ ತಿಳಿಸಿದ್ದು ಮನವಿಯ.
ಅವೆಲ್ಲ ತಿಳಿಸಿದ್ರು ಕೂಡ ದುರಸ್ತ್ ಮಾಡ್ತೀವಿ ಅಂತ 5-6 ಸಲ ಕಳಿಸಿದ್ದೀವಿ. ಈಗ ನಮ್ದು 100 ಫೀಟ್ ರೋಡ್ ತೆಗೆದಿದ್ರು ಏರ್ಪೋರ್ಟ್ಗೆ. ಈಗ ತೀರಾ ಕಮ್ಮಿ ಮಾಡ್ಕೊಬತ್ತವ್ರೆ. ಆ ಕಮ್ಮಿ ಮಾಡೋದ್ರಿಂದ ಬೂನಹಳ್ಳಿ ಮೂಲೆ ಗುಂಪಾಗುತ್ತೆ. ಶಾಸಕರಾದಂಥ ಸ್ವರೂಪ್ ಪ್ರಕಾಶ್ ಅವರಿದ್ದಾರೆ. ಸ್ವರೂಪ್ ಪ್ರಕಾಶ್ ಅವರಿಗೆ ಮಾತಾಡ್ತಾ ಹೋಗೋಣ. ತಂದೆಯವ್ರು 4 ಬಾರಿ ಶಾಸಕರಾಗಿ, ನೀವು ಈಗ ಶಾಸಕರಾಗಿ ಆಯ್ಕೆ ಆಗಿ ಜವಾಬ್ದಾರಿ ಜಾಸ್ತಿ ಇದೆ ಅನ್ಸುತ್ತೆ. ಖಂಡಿತ ಹೌದು, ಜವಾಬ್ದಾರಿ ಜಾಸ್ತಿ. ಏಕೆಂದರೆ ಹಾಸನ ವಿಧಾನಸಭಾ ಕ್ಷೇತ್ರ ಅದರಲ್ಲೂ ಕೂಡ ಹಾಸನ ಹೆಡ್ ಕ್ವಾರ್ಟರ್ಸ್, ಜವಾಬ್ದಾರಿ ಖಂಡಿತವಾಗ್ಲೂ ಜಾಸ್ತಿ. ಇನ್ನೊಂದು ಅನುದಾನದ ಇತ್ತೀಚೆಗೆ ಅಭಿವೃದ್ಧಿ ಕಾರ್ಯಗಳು ಅಂದರೆ ಏನು ಜನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರು, ಆ ಅಭಿವೃದ್ಧಿ ಕಾರ್ಯಗಳು, ಕೆಲಸ ಕಾರ್ಯಗಳಾಗಿರ್ಬೋದು, ಕಾಮಗಾರಿಗಳು ನಡೀತಾ ಇಲ್ಲ ಅನ್ನೋ ಆರೋಪಗಳು ಸಹ ಕೇಳ್ಕೊಳ್ತಾ ಇದ್ದಾರೆ. ಈಗಾಗಲೇ ತಮಗೆ ಗೊತ್ತಿದೆ, ಸಹಜವಾಗಿ ಶಾಸಕರಾಗಿ ನಾವು ಆಯ್ಕೆ ಆದಮೇಲೆ ನಮ್ಮ ಸರ್ಕಾರ ಇದ್ದರೆ ಭಾಳ ಅದೃಷ್ಟ. ಸರ್ಕಾರ ಇಲ್ಲದೆ ಹೋದರೆ ಖಂಡಿತ ಹೌದು ಅಭಿವೃದ್ಧಿ ಕುಂಠಿತ ಆಗುತ್ತೆ. ಆದರೆ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಹಲವಾರು ಅನುದಾನವನ್ನು ಸಂಬಂಧಪಟ್ಟ ಸಚಿವರನ್ನ ಭೇಟಿ ಮಾಡಿ ಅವ್ರಿಗೆ ಒಂದು ಬೇಡಿಕೆನಿಟ್ಟು ಹಲವಾರು ನಾವು ಕಾರ್ಯಕ್ರಮಗಳನ್ನ, ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಕೊಟ್ಟು ಖಂಡಿತ ತಂದಿದ್ದೀವಿ. ಈಗಾಗಲೇ ಮೈನರ್ ಇರಿಗೇಷನ್ ಇರ್ಬೋದು, ಮತ್ತು ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, PWD ಇರ್ಬೋದು, ಈ ಹಲವಾರು ಇಲಾಖೆಗಳಿಂದ ನಾವು ಅನುದಾನವನ್ನು ತಂದು ಈಗಾಗಲೇ ಕೆಲಸವನ್ನು ಮಾಡ್ತಾ ಇದ್ದೀವಿ. 4 ಪಥ ರಸ್ತೆ, ಬರೀ 2 ಪಥ ಮಾತ್ರ ಆಗಿದೆ. ಇನ್ನು 2 ಪಥ ಹಂಗೆ ಪೆಂಡಿಂಗ್. ಆ ಥರ ಸಾಕಷ್ಟು ಈಗ IIT ಆಗಿರ್ಬೋದು, ಬೂನಹಳ್ಳಿ ಏರ್ಪೋರ್ಟ್ ಆಗಿರ್ಬೋದು, ಸಾಕಷ್ಟು ಸಮಸ್ಯೆಗಳು ಹಾಸನ ನಗರದಲ್ಲೇ ಇದೆ. ಇದಕ್ಕೆಲ್ಲ ತಾವೇನಾದರೂ ಅನ್ಕೊಟ್ಟಿದ್ರೆ ಈ ಥರ ನಾನು ಮಾಡಬೇಕು ಅಂತ ಏನೋ ತಾವು ಅನ್ಕೊಂಡಿದ್ದೀವಿ? ಈಗಾಗಲೇ ತಾವು ಹೇಳ್ದಂಗೆ ಗ್ರಾಮೀಣ ಭಾಗದಲ್ಲಿ ನಾವು ಹಲವಾರು ಏನು ಮೈನರ್ ಇರಿಗೇಷನ್ನ ನಾವು ಚೆಕ್ ಡ್ಯಾಮ್ ಮತ್ತು ಡ್ಯಾಮ್ಗಳು, ಬ್ರಿಡ್ಜ್ನ ಕಟ್ಟಿರೋಂಥದ್ದಿರ್ಬೋದು. ಈಗಾಗಲೇ ಕೆರೆ ಇದರಲ್ಲೂ ಕೂಡ ಮೈನರ್ ಇರಿಗೇಷನಲ್ಲಿ ನಮ್ಮ ಬೋಸರಾಜ್ ಅವ್ರ ಸಚಿವರು ನಾನು ಹೋಗೋಂಥ ಸಂದರ್ಭದಲ್ಲಿ ಒಂದು ಚಿಕ್ಕಮಗಳೂರು ಕೆರೆಗೆ ನಮ್ಮ ತಂದೆಗೆ ಭಾಳಷ್ಟು ಒಂದು ಇದು ಆಸೆ ಇತ್ತು, ಅದೊಂದು ಕೆರೆ ಅಭಿವೃದ್ಧಿ ಮಾಡಬೇಕು ಅಂತ 2 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ನಮ್ಮ ಏನು ಕಾವೇರಿ ನಿಗಮದಿಂದ ಕೂಡ 5 ಕೋಟಿ ಅನುದಾನವನ್ನು ಏನು ಒಂದು ಬ್ರಿಡ್ಜ್ ಮತ್ತು ಇದನ್ನು ಕಟ್ಟಕ್ಕೆ ಕೊಟ್ಟಿದ್ದಾರೆ. ಹಾಗೆ ಮೈನಾರಿಟೀಸಲ್ಲಿ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಮೈನಾರಿಟೀಸಲ್ಲಿ ಹಲವಾರು ಅನುದಾನವನ್ನು ಕೊಟ್ಟು ಈಗಾಗಲೇ ಕೆಲಸಗಳು ಶುರು ಆಗಿದೆ. ಕಾಮಗಾರಿ ವಿಚಾರ ಸಂಬಂಧ ಸ್ವಲ್ಪ ಸ್ಲೋ ಆಗಿದೆ, ಆದರೆ ಶಾಸಕರು ಮಾತ್ರ ಯಾರಿಗೂ ತೊಂದರೆ ಕೊಡಲ್ಲ ಅಂತ ಜನಸಾಮಾನ್ಯರು ಮಾತಾಡ್ತಾರೆ. ಖಂಡಿತ ಇಲ್ಲ ಸರ್, ಅದು ಅಭಿವೃದ್ಧಿ ನಮ್ಮ ಹೇಳಿದ್ನಲ್ಲ, ನಮ್ಮ ಚೌಕಟ್ಟಿನಲ್ಲಿ ನನ್ನ ಒಂದು ಶಕ್ತಿ ಮೀರಿ ಮಾಡ್ತಾ ಇದ್ದೀವಿ. ಜನರಿಗೆ ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ, ಶಾಸಕರು ಏನು ಇದು ಮಾಡ್ತಾ ಇಲ್ಲ. ತೊಂದರೆ ಕೊಡೋಂಥ ಇದರಲ್ಲಿ ಇಲ್ಲ, ಯಾಕೆಂದರೆ ನಮ್ಮ ತಂದೆನೂ ಕೂಡ ಅದೇ ಆದಿಲ್ ಬಂದಿರೋರು. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ನನ್ನ ಪ್ರತಿಯೊಂದು ಪಕ್ಷದವ್ರನ್ನೂ ನಾವು ಸಹೋದರರ ಸಮಾನದಲ್ಲಿ ನೋಡೋಂಥವ್ರು. ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಾವು ರಾಜಕೀಯ ಮಾಡೋದು, ಬೇರೆ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಅನ್ಯೋನ್ಯವಾಗಿ ಇರ್ತೀವಿ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಯಾರೂ ಕೂಡ ತೊಂದರೆ ಮಾಡೋ ಅಂಥ ಪ್ರಶ್ನೆ ಇಲ್ಲ. ನಾವಿದೀಗ ಹಾಸನದ ಹೃದಯ ಭಾಗದಲ್ಲಿರೋಂಥ APMC ತರಕಾರಿ ಮಾರ್ಕೆಟಲ್ಲಿರೋಂಥದ್ದು. ಮಾರ್ಕೆಟಲ್ಲಿ ಅಲ್ಲಿ ವ್ಯಾಪಾರಿಗಳು ಅಷ್ಟೇ ಸಾಕಷ್ಟು ನಮಗೆ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಅವ್ರನ್ನೇ ಮಾತಾಡ್ತಾ ಹೋಗಲ್ಲ. ವ್ಯಾಪಾರ ಡಲ್ ಇದೆ ನೋಡಿ, ಇಲ್ಲಿ ಬಿಸಿಲಿಗೆ ಒಣಗ್ತಾ ಇದೆ ಮಾಲು. ಇಲ್ಲಿ ನಮಗೆ ವ್ಯವಸ್ಥೆ ಸರಿಯಾಗಿಲ್ಲ. ಈ ಬಿಸಿಲಿಂದ ಒಂದು ಸೀಟಿನ ವ್ಯವಸ್ಥೆ ಇಲ್ಲ, ಒಂದು ಒಳಗಡೆ ಅಂಗಡಿ ಒಳಗೆ ಹಾಕೋಕ್ಕೆ ಜಾಗ ಮಾಡಿಲ್ಲ. ವ್ಯಾಪಾರಸ್ಥ ಯಾರು ಹಳಬ ಯಾರು ಹೊಸಪ ಅನ್ನೋ ಒಂದು ಮಾತೇ ಇಲ್ಲ. ಅವ್ರಿಗೆ ದುಡ್ಡು ಇಸ್ಕೊಳ್ಳೋದು ಬರ್ದು ಕೊಡ್ತಾರೆ. ರಾತ್ರಿ ಅವ್ನು ಕಾಡ್ತಾ ಇರ್ತಾನೆ, ಅಂಗಡಿ ಇಲ್ಲ, ನನಗೆ ಅಂಗಡಿ ಸಿಕ್ಕಿಲ್ಲ, ನಾನು ಎಲ್ಲಿ ಮಾಡ್ಬೇಕು ಏನು ಮಾಡ್ಬೇಕು ಅಂತ. ಬೆಳಗ್ಗೆ ಎದ್ರೆ ಅವ್ನಿಗೊಂದು ಅಂಗಡಿ ಇರುತ್ತೆ. MLA ಕೇಳಿದ್ರು, MLAನೂ ಅಷ್ಟು ನಮಗೆ ಏನು ಇದು ಕೊಡಲಿಲ್ಲ ಸರ್. ಇರೋ ಮತ್ತು ನಾನು ಇಲ್ಲಿ ಓಪನ್ ಆಗಿ ಹೇಳ್ತಿದ್ದೀನಿ, ನಮಗೆ MLAನೂ ನಮಗೆ ಏನಂತಂದರೆ ಸರಿ ಅವ್ರಿಗೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ನವೀನಿಗೆ ಅಂದರು. ನವೀನು ಅವ್ರು ಯಾರ್ಯಾರಿಗೆ ಬೇಕು ಅವರಿಗೆ ಯಾರೋ ಏನೋ ಒಂದು ಬರ್ದು ಕೊಟ್ರಂತೆ ನನ್ನ ಬಗ್ಗೆ, ನಮ್ಮೊಂದು 5 ಜನದ ಬಗ್ಗೆ. ಅವ್ರಿಗೆ ಅಂಗಡಿ ಇಲ್ಲ ಸರ್. ಇಲ್ಲ, ನಾವು 20 ವರ್ಷದಿಂದ ವ್ಯವಹಾರ ಮಾಡ್ತಾ ಇದ್ದೀವಿ. ಆ ಸಾಲ ಸೋಲ ಮಾಡ್ಕೊಂಡು ಎಲ್ಲ ಇದು ಕೊಟ್ಟಿರ್ತೀವಿ. ಈಗ ಏನಂತಾರೆ, ಮೊನ್ನೆ ಬರ್ತಾರೆ, ಚೆಸ್ ಕಟ್ಟಿರ್ತಾರೆ ಅಂತಾರೆ. ಇವಾಗ 20 ವರ್ಷದಿಂದ ವ್ಯವಹಾರ ಮಾಡಿದವ್ರಿಗೆ ಏನೋ ಇದೇನಿಲ್ಲ. ಸಂಬಂಧಪಟ್ಟ ಅಧಿಕಾರಿ ಗಮನಕ್ಕೆ ಏನೋ ತಂದಿದ್ರ ಸರ್? ಅವರು ಏನು ರೆಸ್ಪಾನ್ಸ್ ಮಾಡಿಲ್ಲ ಸರ್. ಇಡೀ RMC ದಂಧೆ ಆಗೈತೆ. ಇಲ್ಲೆಲ್ಲ ದುಡ್ಡು ಬಾಚ್ಕೊಂಡು ದುಡ್ಡಿರೋರಿಗೆ ದುಡ್ಡು, ಅಂಗಡಿಗಳೆಲ್ಲ ಒಂದೊಂದು ಅಂತಾರೆ, ಅಲ್ಲ 50 ಲಕ್ಷ 20 ಲಕ್ಷ ದುಡ್ಡು ಇಸ್ಕೊಂಡು ದುಡ್ಡು ಅಂಗಡಿ ಕೊಡ್ತವ್ರೆ. ಚಿಲ್ಲರೆ ವ್ಯಾಪಾರ ಮಾಡೋರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತೆ ಶಾಮೀಲು, ಸೆಕ್ರೆಟರಿ ಶಾಮೀಲು, ಎಲ್ಲ ಪ್ರತಿಯೊಬ್ಬರು ಶಾಮೀಲು. ಇಲ್ಲಿ ವ್ಯಾಪಾರ ಮಾಡೋರು, ಚಿಲ್ಲರೆ ವ್ಯಾಪಾರ ಮಾಡೋರಿಗೆ ಚೆಸ್ ಕಟ್ಟಬೇಕು, 5,000 ಕಟ್ಟೆ 3,000 ಕಟ್ಟೆ ಅಂತಾರೆ, 7,000 ಬಾಡಿಗೆ ತಾತಾರೆ. ಒಂದು ನೆರಳಿಲ್ಲ, ಏನಿಲ್ಲ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಪಾಪದವ್ರಿಗೆ ಏನು ಗೊತ್ತಾ, ಈಗ ಬಂದು ಕೂಲಿ ಮಾಡೋರಿಗೆ ಏನು ನಾವು ಬರ್ತಾರೆ ಪಾಪ, 1,000 2,000 ಹಿಡ್ಕೊಂಡು ಬರ್ತಾರೆ, ಏನೋ ಒಂದು ವ್ಯಾಪಾರ ಮಾಡೋಕ್ಕೆ ಬರ್ತಾರೆ. ಅದೆಲ್ಲ ಇದು ಸಮಸ್ಯೆ ಇದೆ.
ನೀರು ವ್ಯವಸ್ಥೆ ಇಲ್ಲ, ರೈತಂಗೆ ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ ಈಗ ನಾವು ಅಂಗಡಿ ಹಾಕತ್ತವ ನಮಗೆ ಸೌಲಭ್ಯ ಏನು ಸರಿ ಇಲ್ಲ. ಆಮೇಲೆ ಯಾರ್ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಅನುಕೂಲ ಇರೋ ಅಂಥವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗ ನಾವು ಫುಟ್ಪಾತಲ್ಲಿ ಮಾಡೋ ಅಂಥವ್ರಿಗೆ ಫುಟ್ಪಾತವ್ರಿಗೆ ಒಂದು ಅನುಕೂಲ ಮಾಡಿಕೊಟ್ಟಿಲ್ಲ. ಈಗೆಲ್ಲ ಚೆಸ್ ಕಟ್ತಾ ಇದ್ದೀವಿ ನಾವು, ಚೆಸ್ ಕಟ್ಟಿದ್ರು ನಮಗೆ ಅಂಗಡಿ ಇಲ್ಲ. ಇರೋ ಜಾಗದಲ್ಲಿ ಹಾಕತ್ತಾ ಇದ್ದೀವಿ. ಮತ್ತೆ ಈಗ ಖಾಲಿ ಮಾಡಿ ಅಂದ್ರು, ಖಾಲಿ ಮಾಡಿ ಹೋಗಿದ್ದೀವಿ. ಈಗ ಮತ್ತೆ ಬೇರೆಯವ್ರಿಗೆ ಅವಕಾಶ ಕೊಟ್ಟವ್ರೆ ಆ ಜಾಗಕ್ಕೆ. ನಾವು ಹಾಕತ್ತೀವಿ ಅಂದರೆ ಗಲಾಟೆ ಕಾರಣ ಆಗುತ್ತೆ ಕಣ್ರಮ್ಮ ಅಂತಾರೆ. ನಾವು ಯಾರಿಗೆ ಹೋಗಿ ಕೇಳೋಣ? ಮೇಲೆ ಬಂದು ಅವ್ರ ವಿಷಯ ತಿಳಿಸಿದ್ವಿ. ತಿಳಿಸಿಲ್ಲ ಯಾರು, ಅವ್ರವ್ರು ಒಳಗೆ ಮಾತಾಡ್ಕೊತಾವ್ರೆ. 12 ವರ್ಷದಿಂದ ಮಕ್ಕಳಿಂದ ವ್ಯಾಪಾರ ಇದ್ದವ್ರಿಗಿಲ್ಲ ಅಂಗಡಿ. ಸರ್ ಇದು ಆರಂಭಿಸಿ ಅಂತಂದ್ಮೇಲೆ ಪ್ರೈವೇಟಾಗಿ ಮಾಡಬೇಕು, ಗೌರ್ಮೆಂಟಲ್ಲಿ ಮಾಡ್ತೀನಿ ಅಂದಮೇಲೆ ಎಲ್ಲರಿಗೂ ಒತ್ತಡ ಒತ್ತಿದ್ರೆ ಹೆಂಗೆ ವ್ಯಾಪಾರ ಮಾಡೋದು ಸರ್? ನಾವು ಬೇಕಾದವ್ರಿಗೆಲ್ಲ ಬಂದ್ಬಿಟ್ರೆ ಒಂದು ಮನೆಯಲ್ಲಿ 10 ಜನ ಅಂಗಡಿಗೆ ಬರ್ತಾರೆ, 10 ಜನಕ್ಕೂ ಅಂಗಡಿ ಕೊಟ್ಟರೆ ವ್ಯಾಪಾರ ದುಡ್ಡಾಗುತ್ತೆ ಸರ್. ಈ ಥರ ಹಿಂಸೆ ಕೊಟ್ಟರೆ ಹೆಂಗೆ? ಏನೇನಾಗಬೇಕು ಇಲ್ಲಿ ಮಾರುಕಟ್ಟೆಯಲ್ಲಿ ಏನೇನು ಕೆಲಸ? ಒಂದು ನೀರಿನ ನಿಮ್ದು ಇದು ಇಲ್ಲ, ಒಂದು ಯಾವುದೋ ಅನುಕೂಲ ಇಲ್ಲ. ನೋಡಿ ನೀವೇ ನೋಡ್ಕೊಂಡು ಹೇಳಿ ಬೇಕಾರೆ. ಒಂದು ವ್ಯಾಪಾರಕ್ಕೆ ಅಲ್ಲಿ ಬೇಕು ಅಲ್ಲಿ ಕೊಟ್ಟವ್ರೆ, ಒಂದು ಹದ್ದು ಬಸ್ತಿಲ್ಲ, ಏನೂ ಇಲ್ಲ ಸರ್ ಇಲ್ಲಿ ವ್ಯಾಪಾರಕ್ಕೆ. ಹಾಸನ ವಿಧಾನಸಭಾ ಕ್ಷೇತ್ರ ಗವೇನಹಳ್ಳಿ ಗ್ರಾಮದಲ್ಲಿ ನಾವಿರುವಂಥದ್ದು. ಗವೇನಹಳ್ಳಿ, ಬುಸ್ತೇನಹಳ್ಳಿ, ರಾಜಘಟ್ಟ ಸೇರಿದಂತೆ ಹೊನ್ನೇನಹಳ್ಳಿ ಸೇರಿದಂತೆ ಸಾಕಷ್ಟು ಗ್ರಾಮಸ್ಥರು 1057 ಎಕರೆ ಭೂಮಿಯನ್ನು IITಗೆ ಕೊಟ್ಟಿರುವಂಥದ್ದು. ಆದರೆ ಈವರೆಗೂ ಕೂಡ IIT ಆಗಿಲ್ಲ, ಇತ್ಲಾಗ ರೈತರಿಗೆ ಜಮೀನು ಇಲ್ಲ, ಮತ್ತೆ ಪರಿಹಾರದ ಸರಿಯಾದ ರೀತಿ ಕೊಟ್ಟಿಲ್ಲ ಅನ್ನೋ ಆರೋಪಗಳನ್ನು ಸಹ ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು. ಗ್ರಾಮಸ್ಥರಿಗೆ ಮಾತಾಡ್ತಾ ಹೋಗ್ತೀನಿ. 12/7/2007 KDBR ಅಕ್ವೈರ್ ಮಾಡಿದ್ರು. ಅಕ್ವೈರ್ ಮಾಡಿ 4-1 ಮತ್ತು 6-1 ಅದೇ ತಿಂಗಳಲ್ಲೇ 6-1 ಕೊಟ್ಟರು. ಆ 6-1 ಕೊಡ್ಬೇಕಾದ್ರೆ ರೈತರಿಗೆ ಯಾವುದೇ ರೀತಿ ಅರಿವಿಲ್ಲ. ಇವತ್ತು ನಮ್ಮ ಗವೇನಹಳ್ಳಿ ಜಮೀನು, ಗವೇನಹಳ್ಳಿ ಆಡೋಳ್ಳಿ ಸರ್ವೆ ನಂಬರ್ ಇರ್ತಂಥದ್ದು ಮತ್ತು ಬೊಮ್ಮಾಕ್ನಳ್ಳಿ ಸರ್ವೆ ನಂಬರ್, ಒಂದು ಕುಂಟೆಗೆ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ 30 ಲಕ್ಷ ರೂಪಾಯಿ ಒಂದು ಕುಂಟೆ ಹೋಗುತ್ತೆ. ಕೋರ್ಟಲ್ಲಿ ಆದೇಶ ಏನಾಗಿದೆ 10,781 ಅಡಿ ಆಗಿದೆ, ಅದನ್ನು ನೀವು ಡೆವಲಪ್ ಮಾಡಿಬಿಟ್ಟು ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಿಮಗೆ ಸರಿಯಾದ ರೀತಿ ಪರಿಹಾರ ಸಿಕ್ಕಿಲ್ಲ, ಮತ್ತು IITನೂ ಆಗಿಲ್ಲ, ಅಸಮಾಧಾನ ನಿಮಗೆ. ಹೌದು 2008 ರೇಟ್ ಫಿಕ್ಸ್ ಮಾಡಿದ್ರು. ಅವರು ಅಮೌಂಟ್ ಇಶ್ಯೂ ಮಾಡೋಕ್ಕೆ ತಗೊಂಡು ಡೇಟು 8/6/2012. ಎಷ್ಟು ವರ್ಷ ಡಿಲೇ ಆಯಿತು? ರೇಟ್ ಫಿಕ್ಸ್ ಮಾಡಿದ್ಕು ಅವರು ಕೊಡೋದು. ನಾವೇನು ಮಾಡೋದು, ಇದು ನಮಗೆ ಸರಿಗಳನ್ನೆಲ್ಲ, ಹಾಗಾಗಿ ನಾವು ಕೋರ್ಟಿಗೆ ಹೋದ್ವಿ, ಹೈಕೋರ್ಟಲ್ಲಿ. ಹಿಂಗೆಲ್ಲ ಸುಮಾರೆಲ್ಲ ನಮಗೆಲ್ಲ ರೈತರು ಒಕ್ಕಲಿಪ್ಸಿ ಅನ್ಯಾಯ ಮಾಡಿದ್ದಾರೆ. ನಮಗೆ ಕೋರ್ಟ್ ಬೇರೆ 10,781 ಅಡಿ ಕೊಡ್ತೀನಿ ಅಂತ ತೀರ್ಮಾನ ಮಾಡಿಲ್ಲ. 6 ವರ್ಷ ಆಯಿತು, ಅದನ್ನು ಕೊಟ್ಟಿಲ್ಲ. ಎಲ್ಲನೂ ನಾವೆಲ್ಲ ಸುಮ್ಮನೆ ವಿಷಯ ಕೊಟ್ಟು ಸ್ಟೇಜಲ್ಲಿ ಇದ್ದೀವಿ. ಹಾಗಾಗಿ ದಯವಿಟ್ಟು ನಮಗೆ ಕೋರ್ಟ್ ಆರ್ಡರ್ ಪ್ರಕಾರ ನಮಗೆ ಜಮೀನನ್ನು ಸೈಟ್ ಕೊಡ್ತೀವಿ ಅಂತ ಹೇಳಿ 10,000 ಒಂದು ಎಕರೆಗೆ 10,781 ಅಡಿ ಮಾಡಿಕೊಡ್ತೀವಿ ಅಂತ ಹೇಳಿದರೆ, ಎಕರೆಗೆ 10,781 ಅಡಿ ರೈತರಿಗೆ ಪರಿಹಾರ ಸೈಟ್ ಡೆವಲಪ್ಮೆಂಟ್ ಮಾಡಿ ಸೈಟನ್ನು ಕೊಡ್ತೀವಿ ಅಂತ ಹೇಳಿ 4 ವರ್ಷ ಆಯಿತು, ಇನ್ನೂ ಡೆವಲಪ್ಮೆಂಟು ಮಾಡಿಲ್ಲ. ಕೆಲಸ ಮಾಡೋಕ್ಕೂ ಇನ್ನೂ ವರ್ಕು ಶುರು ಮಾಡಿಲ್ಲ. ರೈತರು ಮಾರೋಕ್ಕೂ ಆಯ್ತಾ ಇಲ್ಲ, ಏನು ಮಾಡೋಕ್ಕಾಯ್ತಾ ಇಲ್ಲ. ಹಲವು ದಶಕಗಳಿಂದ ಮೇಲ್ಸೇತುವೆ ಆಗಬೇಕು ಅಂತ ಸಾರ್ವಜನಿಕರು ಇರ್ಬೋದು, ಗ್ರಾಮಸ್ಥರು ಇರ್ಬೋದು, ಮತ್ತು ಪ್ರಯಾಣಿಕರು ಒತ್ತಡ ಇತ್ತು. ಇತ್ತೀಚೆಗಷ್ಟೇ ಆಗಿದೆ. 4 ಪಥದ ಮೇಲ್ಸೇತುವೆ ಆಗಬೇಕಿತ್ತು, ಬರೀ 2 ಪಥದ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಫಸ್ಟ್ ಆಫ್ ಆಲ್ ಏನಾಗಿದೆ ಅಂದ್ರೆ, ಇಲ್ಲಿ ಜನಪ್ರತಿನಿಧಿಗಳಿಗೆ, ಸರ್ಕಾರಕ್ಕೆ, ಇವರಿಗೆ ಜನರ ಬಗ್ಗೆ ಕಾಳಜಿನೇ ಇಲ್ಲ. ಆ ಮಿನಿಸ್ಟ್ರಿಗೂ ಸಹ ಒಂದು ಇದಿಲ್ಲ. ನನಗೆ ಹಾಸನ ಜಿಲ್ಲಾ ಉಸ್ತುವಾರಿನೇ ಬೇಡ ಅಂತ ಹೇಳ್ತಾರೆ. ಅಂತ ಇಚ್ಛಾಶಕ್ತಿ ಕೊರತೆ ಇರೋ ಅಂತ ಮಿನಿಸ್ಟ್ರನ್ನ ತಂದಿಲ್ಲ, ಹಾಕ್ಬಿಟ್ಟು ಹಾಸನ ಜಿಲ್ಲೆ ಈಗ ಸಂಪೂರ್ಣ ಶೂನ್ಯ ಪರಿಸ್ಥಿತಿಗೆ ಬಂದಿದೆ ಅಭಿವೃದ್ಧಿ ವಿಚಾರದಲ್ಲಿ. ಸರ್, ಈಗ ಹಾಸನ ಜಿಲ್ಲೆ ಬೇರೆ ಜಿಲ್ಲೆಗೆ ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಿ ಏನೇನು ಇಲ್ಲ ಆಗಿದೆ. ಹಿಂದೆ ಇದ್ದವರು ಮಾಡಿಲ್ಲ ಅಂತಲ್ಲ, ಆದರೆ ಯಾವ ಮಟ್ಟದ ಅಭಿವೃದ್ಧಿ. ಈಗ ಉದಾಹರಣೆಗೆ ಫ್ಲೈಓವರ್ ನೋಡ್ಕೊಳ್ಳಿ, ಒಂದು ಕಡೆ ಆಗಿದೆ, ಒಂದು ಕಡೆ ಹಂಗೆ ಬಿದ್ದಿದೆ. ಈಗ ಕಳೆದ 3 ವರ್ಷದಿಂದ ಆಗಿರೋ ಕೆಲಸ ಇದ್ರೆ, 3 ವರ್ಷದಿಂದ ಕೆಲಸ ಸ್ವಲ್ಪ ನಡೀತಾ ಇತ್ತು. ಈಗ ಅದೇ 2 ವರ್ಷದಿಂದ ಯಾವುದೇ ರೀತಿ ಕೆಲಸಗಳಾಗಿಲ್ಲ. ಯಾವ ರೋಡ್ ನೋಡಿದ್ರು ಗುಂಡಿ. ಅನುದಾನ ಕೊರತೆ, ಸರ್ಕಾರದ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ ಅಂತನಾ? ಅದೇ ಸರ್ಕಾರ ಒಂದು, ಇಲ್ಲಿ ಸರ್ಕಾರ ಹಾಸನ MLA ಒಂದು, ಸರ್ಕಾರ ಒಂದು ಆದರೆ ಇದೇ ರೀತಿ ಆಗುತ್ತೆ. ಫಸ್ಟ್ ಈ ಬಿಟ್ಟಿ ಭಾಗ್ಯಗಳು ನಿಲ್ಸಿ ಖಂಡಿತವಾಗ್ಲೂ ಹಾಸನ ಅಭಿವೃದ್ಧಿ ಆಗುತ್ತೆ ಅಂತ ನಾನು ತಿಳ್ಕೊಳ್ತೀನಿ ಸರ್. ಇನ್ನೊಂದು ಅನುದಾನ ಕೊಡಲಿಕ್ಕೆ ಏನೂ ಅನುದಾನ ಇಲ್ಲ. ಮೇಯ್ನು ರಾಜಕಾರಣಿಗಳೇ ಭಿಕ್ಷೆ ಬೇಡ್ತಿದ್ದಾರೆ. ಮುಖ್ಯಮಂತ್ರಿ ಆಗಿರ್ಬೋದು, DCM ಆಗಿರ್ಬೋದು, ಪ್ರತಿಯೊಬ್ಬರು ಅವರೇ ಸಮೇತ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿದೆ. ಹಾಸನ ಜಿಲ್ಲೆ ಅಂತಂದರೆ ಇಡೀ ಕರ್ನಾಟಕ ರಾಜ್ಯ ತಿರುಗಿ ನೋಡುವಂತಹ ಜಿಲ್ಲೆ. ಒಬ್ಬ ಮಾಜಿ ಪ್ರಧಾನಮಂತ್ರಿಯನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ. ಇವತ್ತು ರಾಜಕೀಯ ವಿಚಾರವಾಗಿ, ರಾಜಕೀಯ ದ್ವೇಷದಿಂದ ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ, ಯಾವುದೇ ಕೈಗಾರಿಕೆಗಳು ಬರ್ತಾ ಇಲ್ಲ. ಮೊನ್ನೆ ಧೂಳು ಕುಡಿತಾ ಇದ್ದೀವಿ. ಹಳದಲ್ಲಿ ಆಟೋ ಸ್ಟ್ಯಾಂಡ್ ಮಾಡಿಕೊಟ್ಟವ್ರು ಇಲ್ಲಿ. ಸರ್ಕಾರದಲ್ಲಿ ಆ ಅನುಕೂಲತೆನೇ ಇಲ್ಲ. ಅಂಥದ್ರಲ್ಲಿ ನಾವು ಇನ್ನೇನು ಮಾಡೋಕ್ಕಾಗುತ್ತಣ್ಣ? ಸರ್ಕಾರ ಆ ಥರ ಆಗೋಯ್ತು. ಈಗ ಧೂಳು ಕುಡಿಯೋ ಸರ್ಕಾರ ಆಗೈತಿ.
50 ದಿವಸಕ್ಕೆ ದುಡ್ಡು ಕುಡಿತಾವ ನಾವು ಮನುಷ್ಯ ಆಟೋದವನು. ಸ್ಟ್ಯಾಂಡ್ ಇರೋದು 30-40 ವರ್ಷದಿಂದ ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇರೋದಾರ ಆಟೋದವರು. ಒಂದು ಸ್ಟ್ಯಾಂಡ್ ಇಲ್ಲ ಅಣ್ಣ, ಒಂದು ಸ್ಟ್ಯಾಂಡ್ ಕೊಟ್ಟಿಲ್ಲ. ಇಲ್ಲಿಂದ ಅಲ್ಲಿಗೆ ಹಾಕಿ ಅಲ್ಲಿಂದ ಇಲ್ಲಿಗೆ ಹಾಕಿ ಬರೀ ನಮಗೆ ನಡ್ರಿ ಸ್ಟ್ಯಾಂಡು ಕೊಟ್ಟಿಲ್ಲ, ನ್ಯಾಯವಾಗಿ ಒಂದು ಜಾಗದಲ್ಲೂ ನಮಗೆ ಜಾಗ ಕೊಟ್ಟಿಲ್ಲ ಅಣ್ಣ. ನಮಗೆ ಗಾರೆ ಕೆಲಸ ಕಾರ್ಮಿಕರಿಗೆ ಆಟೋ ಸ್ಟ್ಯಾಂಡ್ ಬೇಕು. ವ್ಯವಸ್ಥೆ ಇಲ್ಲಾಂದ್ರೆ ನಾವು ಇಲ್ಲಿ ನಡ್ಕೋಣ ಇಲ್ಲೇ ಕೋಸ್ಟಿಂದ ಬಂದರೆ ಬಸ್ಸು ಇಲ್ಲಿ ಸ್ಟ್ಯಾಂಡ್ ಸ್ಟಾಪ್ ಇಲ್ಲ, ಬಸ್ ಸ್ಟ್ಯಾಂಡಿಂದ ನಡ್ಕೊಬರೋಕೆ ನಾವು. ಈಗಿನ ಶಾಸಕರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ 10ಕ್ಕೆ? ಸರ್, ಈಗಿನ ಶಾಸಕರ ಬಗ್ಗೆ ನಾನು ಹೇಳಬೇಕು ಅಂದರೆ ಕೆಲಸದಲ್ಲಿ ಏನು ಗಮನ ಹರಿಸ್ತಾ ಇಲ್ಲ. ಯಾಕಂದರೆ ಅವರಿಗೆ ಸರ್ಕಾರ ಇಲ್ಲ ಅನ್ನೋ ಒಂದು ಇದಿರ್ಬೋದು. ಬಟ್ MLA ಅನುದಾನ ತರಬೇಕಲ್ಲ. ನೀವು ಸಿದ್ದರಾಮಯ್ಯರ ಹತ್ರ ಹೋಗಿ MLA ಅನುದಾನ ತಂದು ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ಇದು ಸರ್ಕಾರದ ವೈಫಲ್ಯ, ಕಾಂಗ್ರೆಸ್ ಸರ್ಕಾರದ ವೈಫಲ್ಯ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅಭಿವೃದ್ಧಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅವಾಗ ಬರ ಮತ್ತು ಅಭಿವೃದ್ಧಿ ಶೂನ್ಯ, ಅದರಲ್ಲಿ ಎರಡು ಮಾತಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸುಮಾರು 2 ವರ್ಷ ಆಯ್ತಾ ಬರ್ತಾಯಿದೆ. ಇವತ್ತು ಹಾಸನ ಅಂತಲ್ಲ, ಪ್ರತಿಯೊಂದು ಜಿಲ್ಲೆಗೂ ಏನೋ ಅವ್ರು ಅಭಿವೃದ್ಧಿ ಮಾಡ್ತಾ ಇಲ್ಲ. ಅಭಿವೃದ್ಧಿ ಅನ್ನೋದು ಪದದ ಅರ್ಥನೇ ಮರ್ತ್ಬಿಟ್ಟವ್ರು ಜನ. ಫಸ್ಟ್ ನಮ್ಮನೆ ಹೆಂಗಸ್ರುಗಳಿಗೆ ಹೊಡಿಬೇಕು. ಪುಷ್ಕಡೆ 2000 ದುಡ್ಡು ಕರೆಕ್ಟ್ ಅಂತ ಓಟ್ ಹಾಕ್ಬಿಟ್ಟು ನಮ್ಮನೆ ಹೆಂಗಸ್ರೇ ಹಾಕ್ಬಿಟ್ಟವ್ರೆ. ಅವಾಗ ನಮ್ಮನೆ ಹೆಂಗಸ್ರುಗಳಿಗೆ ಬೈತಾ ಇದ್ದೀನಿ ನಾನೀಗ. ಇಲ್ಲಿಯ ಜನಪ್ರತಿನಿಧಿಗಳು ಭಾಳ ಗಟ್ಟಿಯಾಗಿ ವಿಧಾನಸೌಧದಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯ ಆಗಬೇಕು, ಅನುದಾನವನ್ನು ತರಬೇಕು. ಸಾಕಷ್ಟು ಅನುದಾನಗಳನ್ನು ತಂದು ಹಾಸನದ ಸಮಗ್ರ ಅಭಿವೃದ್ಧಿಗೆ ಗಮನ ಕೊಡಬೇಕು. ಈಗಾಗಲೇ ನಾವು ನೋಡ್ಬೋದು ದೊಡ್ಡ ದೊಡ್ಡ ಕಟ್ಟಡಗಳು ಅಷ್ಟೇ ಇದೆ, ಆದರೆ ಅಭಿವೃದ್ಧಿ ನೋಡೋದಾದರೆ ಶೂನ್ಯ ಅಂತ ನೋಡ್ಬೋದು. ಇವತ್ತು ಏನು ಅಭಿವೃದ್ಧಿ ಆಗಿದೆ ಅಂತ ಅಂದರೆ ನಮ್ಮ ಭಾರತೀಯ ಜನತಾ ಪಾರ್ಟಿಲಿ ಏನು ಅಭಿವೃದ್ಧಿ ಆಗಿತ್ತೋ ಅದನ್ನು ಬಿಟ್ಟರೆ ಮತ್ತೆ ಯಾವುದೂ ಮುಂದುವರೆದಿಲ್ಲ. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಸಾಲು ಸಮಸ್ಯೆಗಳಿದೆ. ಹಾಸನದ ಹೃದಯ ಭಾಗದಲ್ಲಿರುವಂಥ ಮೇಲ್ಸೇತುವೆ 4 ಪಥದ ರಸ್ತೆ ಆಗಬೇಕಿತ್ತು, ಬರೀ 2 ಪಥ ರಸ್ತೆ ಆಗಿರುವಂಥದ್ದು. ಇದಲ್ಲದೆ ಇನ್ನೊಂದೆಡೆ ಬೂನಳ್ಳಿ ವಿಮಾನ ನಿಲ್ದಾಣ ಕೂಡ ಕಾಮಗಾರಿ ಈಗಷ್ಟೇ ಪ್ರಾರಂಭ ಆಗಿದೆ. ಅದಲ್ಲದೆ IITಗೆ ಮೀಸಲಿಟ್ಟ ಜಾಗನೂ ಕೂಡ ದಶಕಗಳಿಂದ ಹಾಗೆ ನೆನೆಗುದ್ದಿಗೆ ಬಿದ್ದಿದೆ. ಇದಕ್ಕೂ ಕೂಡ ರೈತರು ತಮ್ಮ ಅಸಮಾಧಾನವನ್ನು ಹೊರ ಹಾಕ್ತಿರೋಂಥದ್ದು. ಒಟ್ಟಲ್ಲಿ ಈ ಎಲ್ಲ ಸಮಸ್ಯೆಗಳಿಗೂ ಮುಕ್ತಿ ಯಾವಾಗ ಅನ್ನೋ ಪ್ರಶ್ನೆ ಕಾಡ್ತಿರೋಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್ ಹಾಸನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.